ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಯುಗಾದಿ ಸ್ಪೆಷಲ್. ಮಾರ್ನಿಂಗೇ ಎದ್ದು ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ತಿಂಡಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು. ಇವಾಗ ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಮೊದಲಿಗೆ ಕಡಲೆಬೇಳೆಕಾಳನ್ನ ಬೇಯಲಿಟ್ಟು ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ. ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ನೆನೆದ್ರೆ ಚೆನ್ನಾಗಿರುತ್ತೆ. ಕಾಳು ಅಷ್ಟರಲ್ಲಿ ಬೆಂದಿತ್ತು. ಅದಕ್ಕೆ ಮೊದಲಿಗೆ ಕಾಯೆಲ್ಲ ತುರಿದಿಟ್ಕೊಂಡಿದ್ದೆ. ಕಾಯಿನೆಲ್ಲ ಒಂದು ಸಲ ಹುರ್ಕೊತಾ ಇದ್ದೀನಿ. ಕಾಯಿನ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನಂತರ ಕಡಲೆಬೇಳೆಕಾಳನ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದೊಂದು 2 ನಿಮಿಷ ಹುರ್ಕೊಂಡ ನಂತರ ಅದಕ್ಕೇ ಕಾಯಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮೊದಲಿಗೆ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 3/4 kg ಬೆಲ್ಲ ಹಾಕಿದ್ದೀನಿ. ಒಂದು 400 ಗ್ರಾಮ್ ಕಾಳಿಗೆ. ನಂತರ ಕಾಯಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಹುರ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು 5 ಕಾಯಿ ಹಾಕಿದ್ದೀನಿ. ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ಹಂಗಾಗಿ ಹುರ್ಕೊತಾ ಇದ್ದೀನಿ. ನಂತರ ಒಂದು 5 ನಿಮಿಷ ಸ್ಲಿಮ್ಮಲ್ಲಿ ಬೇಯಲಿಟ್ಟು ಅದಕ್ಕೆ ಒಂದು 5-6 ಏಲಕ್ಕಿನ ಹಾಗೆ ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ. ಓಪನ್ ಮಾಡಿ ಒಂದು ಮಿಕ್ಸ್ ಮಾಡಿ ಅದು ಹಾರಲಿಕ್ಕೆ ಇಡ್ತಾಯಿದ್ದೀನಿ. ಇದಿಷ್ಟು ಬೇಳೆ ನೀರೋದು, ಅದನ್ನು ಬೇರೆ ಸಾಂಬಾರು ಮಾಡ್ತೀನಿ. ನಂತರ ಕ್ಯಾರೆಟ್ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ 1 ಕಪ್ ಕಡಲೆಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪಟ ಪಟ ಅಂತ ಸೌಂಡ್ ಆದಮೇಲೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಹಾಕಲ್ಲ, ಏಕೆಂದರೆ ಮೆತ್ತಗಾದರೆ ನಮ್ಮ ಮನೇಲಿ ಅಷ್ಟೊಂದು ಲೈಕ್ ಮಾಡಲ್ಲ. ಕೊನೆಯಲ್ಲಿ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕ್ತೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಂತರ ಒಂದು 2 ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ತಿರುಗಿ ಚೆನ್ನಾಗೆಲ್ಲ ಹೊಂದ್ಕೊಂಡ ಮೇಲೆ ಅರಿಶಿನದ ಘಮ ಎಲ್ಲ ಹೋಗೋವರೆಗೂ, ಹಸಿ ಘಮನ ಹೋಗೋವರೆಗೂ ಹುರ್ಕೊಂಡು ನಂತರ ಒಂದು ಮೀಡಿಯಮ್ ಸೈಜಿಂದು ಕ್ಯಾರೆಟ ತುರಿದು ಹಾಕ್ತಾಯಿದ್ದೀನಿ. ನೋಡ್ಬೋದು ಹಾಕಿದ್ದೀನಿ. ಕ್ಯಾರೆಟ್ ಹಾಕಿ ಚಿತ್ರಾನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಸೊ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ನಿಂಬೆಹಣ್ಣಿನ ರಸ ಹಾಕ್ಕೊತೀನಿ. ಒಂದು 3 ಮೀಡಿಯಮ್ ಸೈಜಿನ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ನಾನು ಇವಾಗ ಆಫ್ ಮಾಡ್ತೀನಿ. ಜಾಸ್ತಿ ನಿಂಬೆಹಣ್ಣು ರಸ ಹಾಕಿ ನಾನು ಕುದೀಲಿಕ್ಕೆ ಬಿಡಲ್ಲ, ಆಫ್ ಮಾಡಿಬಿಟ್ಟಿರ್ತೀನಿ. ಅದೇ ಬಿಸಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಬಿಸಿಯೆಲ್ಲ ಕಡಿಮೆ ಆದಮೇಲೆ ಕಡಲೆಬೀಜ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ರೆಡಿ ಆಯಿತು. ನಂತರ ಮನೆಯಲ್ಲೇ ಮಾಡಿರುವಂಥ ಸಂಡ್ಲಿಗೆ ಹಾಕ್ಕೊಳ್ಳೋಕ್ಕೆ ಎಣ್ಣೆನ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ನೋಡ್ಬೋದು ಹಪ್ಪಳ, ಚಕ್ಲಿ ಮುರ್ಕು, ಹಾಗೆ ಒಂಥರ ಡಿಫ್ರೆಂಟಾಗಿ ಸಂಡ್ಲಿಗೆ ಮಾಡ್ಕೊಂಡಿದ್ದೆ. ಅದನ್ನು ಎಣ್ಣೆಲಿ ಕರ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಗಿ ಹರಳುತ್ತಿದೆ ಅಂತ. ಅಕ್ಕಿ ಹಪ್ಪಳ ಮನೇಲೇ ಮಾಡಿದ್ದು. ನಂತರ ಇದು ಅಕ್ಕಿದೇನೆ. ಸೊ ಇದು ಅಕ್ಕಿಯಲ್ಲೇ ಮಾಡಿರೋದು. ಕರ್ಕೊತಾ ಇದ್ದೀನಿ. ಕರೆದು ಸೈಡಿಗೆ ಇಟ್ಕೊಂಡು ಪವರ್ ಇವಾಗ ಬಂತು. ಸೊ ಹಾಗಾಗಿ ಕಡಲೆಕಾಳು ಗೊಜ್ಜಿಗೋಸ್ಕರ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು,
ಧನಿಯಾ ಪುಡಿ, ಸ್ವಲ್ಪ ಟೊಮೊಟೊ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ, ಶುಂಠಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದು ರುಬ್ಕೊಂಡು ಕಾಳು ಆಲ್ರೆಡಿ ಒಂದು ಕೂಗಿಸ್ಕೊಂಡಿದ್ದೆ, ರಾತ್ರಿನೇ ನೆನೆ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಸಣ್ಣದಾಗಿ ಹಚ್ಚಿರೋ ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಾಳು ಒಂದು ಕೂಗಿಸ್ಕೊಂಡಿದ್ದೆ ಕಾಳನ್ನ, ಅದಕ್ಕೇ ತರಕಾರಿಗಳು ಹಾಕ್ಕೊತಾ ಇದ್ದೀನಿ. ತರಕಾರಿಯಲ್ಲಿ ಆಲೂಗೆಡ್ಡೆ ಮತ್ತು ನವಿಲುಕೋಲು, ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಒಂದೊಂದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಬೆಂದ ಮೇಲೆ ಟೊಮೊಟೊ ಹಣ್ಣು ಒಂದು ಮೀಡಿಯಮ್ ಸೈಜ್ದು 2 ಟೊಮೊಟೊ ಹಣ್ಣು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ, ಬೇಯುತ್ತೆ ಅನ್ನೋಕ್ಕೋಸ್ಕರ. ಒಂದು 5 ನಿಮಿಷ ಬೇಯ್ದ ಮೇಲೆ ನೋಡ್ಬೋದು ನೀವು ಹೇಗಾಗಿದೆ ಅಂತ. ಸ್ವಲ್ಪ ಅರ್ಧಂಬರ್ಧ ಎಲ್ಲ ಬೆಂದಿದೆ. ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಒಂದು ಸಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಹುರ್ಕೊತಾ ಇದ್ದೀನಿ. ನೋಡ್ಬೋದು, ನೋಡಿ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಕಾಳು ಗೊಜ್ಜು ರೆಡಿ ಆಯಿತು. ಇವಾಗ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾಯಲ್ಲಿ ಇಟ್ಕೊಂಡು ಕಾದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ಈರುಳ್ಳಿನೂ ಜಾಸ್ತಿ ಹಾಕಿದ್ರೆ ಆಲೂಗೆಡ್ಡೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಈರುಳ್ಳಿನೂ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬೇಗ ಬೇಯಲು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗೆ ಬೆಂದ ಮೇಲೆ ನಾನು ಆಲ್ರೆಡಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ಅಂದರೆ ಅರಿಶಿನ ಇರಲೇಬೇಕು. ಸೊ ಹಾಗಾಗಿ ನೋಡ್ಬೋದು ನೀವು ಆಲೂಗೆಡ್ಡೆನ ಯಾವ ಥರ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡ್ಬೋದು. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಸೂಪರಾಗಿರೋ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಕಾಯಿ ಅಲ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ, ಸ್ವಲ್ಪ ಶುಂಠಿ, 2 ಏಲಕ್ಕಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಂತರ ಬೆಲ್ಲನ ಕಾಯಿಸಿ ಕರಗಿಸಿ ಅದನ್ನು ಸೋಸಿಟ್ಕೊಂಡಿದ್ದೀನಿ. ಸೋಸಿಟ್ಕೊಂಡು ಅದಕ್ಕೆ ಕುದಿಬೇಕಾದ್ರೆ ರುಬ್ಬಿರೋ ಕಾಯಿ ಹಾಕ್ತಾಯಿದ್ದೀನಿ. ನಂತರ ನೀವು ನೋಡ್ಬೋದು, ಒಂದು ಕುದಿ ಬಂದರೆ ಸಾಕು, ಆಲ್ರೆಡಿ ಆಗಿದೆ. ಇವಾಗ ಒಬ್ಬಿಟ್ಟು ಬೇಳೆ ನೀರಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಕಾಯ್ಲಿಕ್ಕೆ ಎಣ್ಣೆ ಇಟ್ಟು ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿ ಹುರ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸೊ ಹಾಗಾಗಿ 1-2 ನಿಮಿಷ ಬೇಯಲಿ ಬಿಡ್ತೀನಿ. ಇವಾಗ ನೋಡ್ಬೋದು ಬೆಂದಾಗಿದೆ. ಸೊ ಇದಕ್ಕೇ ನಾನು ಸ್ವಲ್ಪ 1.5 ಸ್ಪೂನಷ್ಟು ಬೇಳೆ ಪುಡಿ ಹಾಕ್ತಾಯಿದ್ದೀನಿ. ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. 1-2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಹುಣಸೆಹಣ್ಣು ಕಲಸಿ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ರಸ ಬಿಟ್ಕೊಂಡು 1-2 ನಿಮಿಷ ಹಾಗೆ ಕೈ ಆಡಿಸಿ ನಂತರ ಒಬ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು 1-2 ನಿಮಿಷ ಕುದಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1-2 ನಿಮಿಷ ಕುದಿಸ್ಕೊತೀನಿ. ನೋಡ್ಬೋದು ಇವಾಗ ಆಗಿದೆ. ನೋಡ್ಬೋದು, ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ತೀನಿ. ಇದು ರೆಡಿ ಆಯಿತು. ಒಬ್ಬಿಟ್ಟು ಸಾಂಬಾರು ರೆಡಿ ಆಯಿತು. ನಂತರ ನಾನು ಒಬ್ಬಿಟ್ಟು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
ಆಲ್ರೆಡಿ ನಾನು ನಾಷ್ಟಕ್ಕೆ ಆಲ್ರೆಡಿ ಎಲ್ಲರಿಗೂ ನಾನು ಒಬ್ಬಿಟ್ಟು ಮಾಡಿ ಆಗಿತ್ತು. ನಾನು ಆವಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಉಳ್ದಿರೋದೇ ಫೈನಲಾಗಿ ಒಬ್ಬಿಟ್ಟು ಮಾಡ್ಕೊಳ್ಳೋಕ್ಕೆ ಇವಾಗ ವೀಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕಣ್ಕನ ತೊಗೊಂಡು ಮೈದಾ ಹಿಟ್ಟಂದು ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನೋಡಿ, ನಾನು ಎಣ್ಣೆ ಕವರಲ್ಲೇ ಮಾಡ್ತಾಯಿದ್ದೀನಿ. ತವನ ಕಾಯಲಿಕ್ಕೆ ಇಟ್ಟಿದ್ದೀನಿ, ಅದು ಕಾಯ್ತಾ ಇದೆ. ಅದು ಕಾಯೋವರೆಗೂ ನಾನು ಕೈಯಲ್ಲೇ ತಟ್ಕೊತಾ ಇದ್ದೀನಿ. ನೀಟಾಗಿ ರೌಂಡ್ ಶೇಪಾಗಿ ತಟ್ಕೊತಾ ಇದ್ದೀನಿ. ನೋಡ್ಬೋದು, ತಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಖತ್ತಾಗಿ ಬರುತ್ತೆ. ಮೈದಾ ಹಿಟ್ಟು ಬೇಗನೆ ನೆನೆಯಾಕಿಟ್ಟಿರೋದ್ರಿಂದ ನಾವು ಹೇಗೆ ಹೇಳ್ತೀವಿ ಹಾಗೆ ಬರುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ, ತವಾಗೆ ಎಣ್ಣೆ ಹಚ್ಕೊಂಡು ಇವಾಗ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ನೋಡ್ಬೋದು ನೀವು, ಅದು ಬೇಯೋಷ್ಟರಲ್ಲಿ ಸೈಡಲ್ಲಿ ಇನ್ನೊಂದು ರೆಡಿ ಮಾಡ್ಕೊತೀನಿ. ನೋಡ್ಬೋದು ನೋಡಿ, ಇದೇ ಥರ ರೆಡಿ ಮಾಡಿಕೊಂಡು ಆ ಬೇಳೆ ಪ್ಯಾಕ್ ಕವರ್ ಬರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು. ನಾನು ಬೆಳಿಗ್ಗೆ ನಾಷ್ಟಕ್ಕೆ ನಾನು ಬೇಳೆ ಕವರಲ್ಲೇ ಮಾಡಿದ್ದೆ. ಅವಾಗ ಇನ್ನೂ ಎಣ್ಣೆ ಖಾಲಿ ಆಗಿರಲಿಲ್ಲ. ಸೊ ನನಗೆ ಈಸಿ ಅನಿಸೋದು ಎಣ್ಣೆ ಕವರಲ್ಲಿ ಬೇಗ ಮಾಡ್ಬೋದು. ಸೊ ಹಂಗಾಗಿ ನಾನು ಎಣ್ಣೆ ಕವರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಬೆಂದಿದೆ, ಇದನ್ನು ಉಲ್ಟಾ ಮಾಡ್ತೀನಿ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಅದು ಬೇಯೋಷ್ಟರಲ್ಲಿ ನಾನು ಹಾಗೆ ಸ್ವಲ್ಪ ಉಂಡೆಗಳಿಗೆಲ್ಲ ಕಣ್ಕ ಹಾಕಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ, ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ನೋಡಿ ಹೀಗೆ ಎಲ್ಲನೂ ರೋಲ್ ಮಾಡಿ ಇಟ್ಕೊಂಡು ಬೇಗ ಬೇಗ ಒತ್ತಿ ಹಾಕ್ಬೋದು. ಸೊ ಹಂಗಾಗಿ ನನಗೇನು ಇದಕ್ಕೆ 2-3 ಜನ ಬೇಕು ಅಂತಿಲ್ಲ, ನಾನೊಬ್ಬಳೇ ಬೇಗ ಮಾಡ್ಕೊಬಿಡ್ತೀನಿ. ಸೊ ನೋಡಿ ಇವಾಗ ಅದು ಬೇಯೋವರೆಗೂ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ನೋಡಿ ಇವಾಗ ಅದು ಬೆಂದಿದೆ. ಅದೇ ನೆತ್ತಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ನೋಡ್ಬೋದು, ಮತ್ತೆ ಬೇರೆ ಇನ್ನೊಂದು ಹಾಕ್ತಾಯಿದ್ದೀನಿ. ನೋಡಿ, ನಾನು ಆಲ್ಮೋಸ್ಟು ದೊಡ್ಡದಾಗೆ ತಟ್ತೀನಿ. ಯಾಕೆಂದರೆ ನಮ್ಮ ಮನೆಗಾಗಿರೋದ್ರಿಂದ ನಾನು ದೊಡ್ಡದಾಗೆ ತಟ್ತೀನಿ. ಫಂಕ್ಷನ್ ಇದ್ದರೆ ಮೀಡಿಯಮಾಗಿ ಮಾಡ್ತೀವಿ. ಸೊ ಮನೆಗಾಗಿರೋದ್ರಿಂದ ದೊಡ್ಡದಾಗಿ ಮಾಡ್ತೀವಿ. ನೋಡಿ ಇಷ್ಟು ಒಬ್ಬಿಟ್ಟು ಆಯಿತು. ಇದನ್ನೆಲ್ಲ ಈ ಥರ ಹಾರ ಹಾಕಿ ಚೆನ್ನಾಗಿ ಉಲ್ಟಾ ಮಾಡಿ ಹಾರ ಹಾಕಿ ಹಿಂದೆ ಮುಂದೆ ಎಲ್ಲ ನೀಟಾಗಿ ಆರಿಸಿ ಫ್ರೀಜರಲ್ಲಿ ಸೇವ್ ಮಾಡಿಟ್ಕೊಂಡ್ರೆ 15 ಡೇಸ್ವರೆಗೂ ಆರಾಮಾಗಿ ತಿನ್ಬೋದು ಬಿಸಿ ಮಾಡಿಕೊಂಡು. ಫೈನಲಾಗಿ ಎಷ್ಟು ರೆಡಿ ಒಬ್ಬಿಟ್ಟು, ಬಿಸಿ ಬಿಸಿ ಒಬ್ಬಿಟ್ಟಿಗೆ ತುಪ್ಪ, ಕಾಯಿ ಹಾಲು, ಸಂಡ್ಲಿಗೆ ಕಾಳು ಗೊಜ್ಜು, ಹಾಗೆ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಲಿ ಅನಿಸುತ್ತೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ.